ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಫಸ್ಟ್ ಎಪಿಸೋಡ್ ನೋಡಿ ಮುಗಿಸಿದೆ. ಇನ್ನು ಟೈಮ್ ಐತಿ ನನ್ನ ಕಡೆ. ಈಗ 12 ಆಗೈತಿ. ಆಮೇಲೆ ನೆಕ್ಸ್ಟ್ ಎಪಿಸೋಡ್ ಸ್ವಲ್ಪ ನೋಡ್ಬೇಕು ಅನ್ಸತೈತಿ. ಸೊ ಅದಕ್ಕೆ ಬರ್ರಿ ನೋಡೋಣಂತ. ಈ ಏನು ಅಗ್ನಿ ಪರೀಕ್ಷೆ ನಂಗಂದ್ರೆ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ. ಮ್ಯೂಸಿಕ್ ಗೈಸ್, ಇನ್ನೂ ಒಂದು ಮಾತು, ನಾ ಯಾವಾಗ ಈ ರಿವ್ಯೂ ವಿಡಿಯೋ ಮಾಡೋಕ್ಕೆ ಕುಂತೀನಿ ಯಾವಾಗಿಂದ ನನ್ನ ಕೈ ಎಡಗೈ ಕೆರ್ಸಾತೈತಿ, ಫುಲ್ ಬಿಸಿ ಆಗೈತಿ, ಆಮೇಲೆ ಕೆರ್ಸಾತೈತಿ. ಯಾಕಂತ ಗೊತ್ತಿಲ್ಲ. ಮೇ ಬಿ ಈ ರಿವ್ಯೂ ವಿಡಿಯೋ ನೀವೆಲ್ಲರೂ ನೋಡಿ ಏನಾಗ್ತೈತಿ, ಏನು ಅಂತೀರಿ, ನೀವು ಹೆಂಗೆ ಇದನ್ನು ಎಕ್ಸೆಪ್ಟ್ ಮಾಡ್ತೀರಿ. ನಾನು ಇದ್ರೊಳಗೆ ಸ್ವಲ್ಪ ಜಾಸ್ತಿ ಬಿಲೀವ್ ಮಾಡ್ತೀನಿ, ಯೂನಿವರ್ಸ್ ನಮಗೆ ಹಿಂಟ್ಸ್ ಕೊಡ್ತೈತಿ ಅಂತೇಳಿ. ಸೊ ಅದಕ್ಕೆ ನಾನು ಇದನ್ನು ಅಲ್ಲಿ ಕನೆಕ್ಟ್ ಮಾಡತ್ತೀನಿ. ಗೊತ್ತಿಲ್ಲ, ಇವ್ರಿಗೆ ಏನೋ ಪ್ರಾಬ್ಲಮ್ ಐತಿ. ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಬರತ್ತಾರ. ಜಡ್ಜರ್ಸಿಗೆ ಅದರಲ್ಲಿಂದ ಪ್ರಾಬ್ಲಮ್ ಐತಿ. ಇವ್ನು ಫಸ್ಟಿಗೆ ಅಂದ ನಂದು ಹೆಲ್ಮೆಟ್ ಸುದೀಪ್ ಸರ್ ಬಂದು ತೆಗಿಬೇಕು, ಅದು ನನ್ನ ಆಸೆ ಅಂತೇಳಿ. ಅದಕ್ಕೂ ಸ್ಟಿಕ್ ಆಗಿಲ್ಲ ಕಂಪ್ಲೀಟಾಗಿ. ತೆಗೆದ್ರೆ ಆಮೇಲೆ ಇವರಿಗೆ ಬೇಡ್ಕೊಳತ್ತಿದ್ದ, ನಾನು ಮಾತಾಡೋದು ಕೇಳಿಸ್ಕೊಳ್ಳಿ ಅಂತೇಳಿ. ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಹಿಂದಿ ಹೋಗಿ ಟ್ರೈ ಮಾಡ್ತೀನಿ ಅಂತಂದ. ಅದನ್ನು ಯಾಕೆ ಹೇಳಿದ, ರಾಂಗ್ ಟೈಮಿಂಗ್. ಆಮೇಲೆ ಈಗ ಹೆಲ್ಮೆಟ್ ತಗೊಂಡಾನ ಒಳಗೆ ಒಂದು ಮಾಸ್ಕ್ ಹಾಕ್ಕೊಂಡಾನ. ಅದಕ್ಕೆ ನಿರಂಜನಿಂದ ಹೇಳಿದ ಮಾತು ನಂಗೆ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ. ಹೇಳಿದ ಮಾತು, ಅದು ಮುಖದ ಎಕ್ಸ್ಪ್ರೆಷನ್, ತಗ್ದ್ರಂತೆ ಮುಚ್ಕೊಂಡ್ರಂತೆ ಅಂತೇಳಿ ರೂಡ್. ಈಗ ಇವ್ರು ಏನು ಮಾಡತ್ತಾರ, ಬಂದಾನ ಒಬ್ಬನು ಕಂಟೆಸ್ಟೆಂಟ್, ಒಂದು ಏನು ಟ್ಯಾಲೆಂಟ್ಸ್ ಐತಿ ಅದನ್ನು ತೋರ್ಸು ಅಂತೇಳಿ ಬಿಡ್ಬೇಕು. ಅದನ್ನು ಬಿಟ್ಟು ನೀ ಹೆಲ್ಮೆಟ್ ತೆಗಿಲಾರ್ದೆ ನಾವು ಇದು ಮಾಡಲ್ಲ. ಕಂಟೆಸ್ಟೆಂಟೂ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ. ಅಲ್ಲ, ಅವ್ರದ್ದೇನು ಡಿಸಿಷನ್ ಐತಿ, ಅವ್ರದ್ದೇನು ಟೇಕ್ ಐತಿ, ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡ್ಬೇಕು. ಆವಾಗ ಅವ್ರು ನಿಮಗೂ ರೆಸ್ಪೆಕ್ಟ್ ಕೊಡ್ತಾರೆ. ಯಾರು ಇನ್ನು ನಮ್ಮ ನಾರ್ಮಲ್ ಲೈಫ್ ಒಳಗೆ ಮಾತಾಡೋದು ನಾವು ಕೇಳಿರ್ತೀವಿ, ನೀನೇನು ದೊಡ್ಡ ಐಶ್ವರ್ಯ ರಾಯ್ ಅಂತೇಳಿ. ಬಟ್ ಇಂಥ ಒಂದು ರಿಯಾಲಿಟಿ ಶೋ ಒಳಗೆ ನಿಂದೇನು ಕಣ್ಣು ಐಶ್ವರ್ಯ, ಅದು ನಾವು ಅದನ್ನು ನೋಡಿ ವಾವ್ ಅನ್ಬೇಕು. ಅದಕ್ಕೆ ಹೇಳೋಕ್ಕೆ ಒಂಥರ ಅನ್ಸತೈತಿ. ಏನು ರಿಯಾಲಿಟಿ ಶೋ ಇದು, ಸ್ವಲ್ಪ ಒಂದು ಲೈನ್ ಇರಬೇಕು, ಒಂದು ಲೆವೆಲ್ ಇರಬೇಕು. ಏನಾದ್ರೂ ಅದನ್ನು ದಾಟಬಾರ್ದು. ಈಗ ನೀವು ಒಂದು ರಿಯಾಲಿಟಿ ಶೋ ಮಾಡತ್ತೀರಿ ಅಂದ್ರೆ ಅದನ್ನು ನೋಡಿ ಮತ್ತು ಭಾಳ ಜನ ನೋಡ್ತಿರ್ತಾರೆ. ನಾನೇ ಸಣ್ಣಕ್ಕಿದ್ದಾಗ ನೋಡ್ತಿದ್ದೆ, ಎಲ್ಲರೂ ನೋಡ್ತಿರ್ತಾರೆ. ಅದನ್ನು ನೋಡಿ ಕಲಿತಾರೆ ವಾಪಸ್. ಬ್ರೋ, ದಿಸ್ ಈಸ್ ರಿಯಲಿ ರೂಡ್ ಆ್ಯಸ್ ಒಬ್ರಿಗೆ ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಮುಖ ನೋಡೋಕ್ಕಾಗತ್ತಿಲ್ಲ, ಹಾಕ್ಕೊಳ್ಳಿ ಮಾಸ್ಕ್ ಅಂತ. ಅವನೇನೋ ಪಾಪ 8-9 ವರ್ಷಲಿಂದ್ರ ಅವನದು ಮುಖ ಮುಚ್ಕೊಂಡು ಬಂದಾನ. ಇವ್ರ ಸಂಬಂಧ ತೆಗ್ಸಿದ್ರು. ಮೇ ಬಿ ಇವ್ರು ಏನಾದರೂ ಒಂದು ವೇಳೆ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಇವ್ರಿಗೆ ಕೇಳ್ತಾರೆ, ನೀವು ಮುಖ ನೋಡದೆ ಸೆಲೆಕ್ಟ್ ಮಾಡಿದ್ರಿ ಅಂತೇಳಿ. ಸಮ್ವೇರ್ ಆಕ್ಸೆಪ್ಟೇಬಲ್. ಬಟ್ ಅಂದರೂ ಅವ್ರದ್ದು ಸ್ವಲ್ಪ ಡಿಸಿಷನ್ಗೂ ಸ್ವಲ್ಪ ರೆಸ್ಪೆಕ್ಟ್ ಮಾಡಬೇಕಲ್ಲ. ಅವನೇನೋ ಅವ್ನದು ಐಡಿಯಾ ಐತಿ, ಅದು ನನ್ನ ಮುಖ ತೋರಿಸಲ್ಲ, ನಾನು ಏನು ಟ್ಯಾಲೆಂಟ್ ಐತೆ ನಾನು ತೋರಿಸ್ತೀನಿ ಅಂತೇಳಿ. ಇವ್ರಿಗೆ ಅದರೊಳಗೂ ಇವ್ರು ನಿರಂಜನ್ ಎಷ್ಟು ರೂಡಾಗಿ ಮಾತಾಡತ್ತಾನ ಮುಖದ ಮೇಲೆ. ಇವ್ರಿಗೆ ಮೇ ಬಿ ಸ್ವಲ್ಪ ಹಿಂಗೆ ಭಾಳಷ್ಟು ಜನ ಕಂಟೆಸ್ಟೆಂಟ್ಸಿಗೆ ನೋಡಿ ಸಾಕಾಗಿರ್ಬೋದು. ಬಟ್ ಹಂಗಂತೇಳಿ ಬಂದವ್ರಿಗೆಲ್ಲ ಈ ನಮ್ನಿ ಅಸಹ್ಯ ಮಾಡೋದು, ಹಿಂಗೆ ಮಾತಾಡೋದು. ಅವ್ನು ಏನು ಹೇಳ್ದ ವಿನಯ್, ನಂಗೆ ಈ ಫ್ಲಕ್ಚುಯೇಟ್ ಮೈಂಡ್ ಸೆಟ್ ಇರೋರು ನಂಗೆ ಇಷ್ಟ ಆಗಂಗಿಲ್ಲ ಅಂತ. ಕಂಟೆಸ್ಟೆಂಟ್ ಕೇಳತ್ತಾನೆ, ಯಾಕೆ ನಾನು ಏನು ಮಾಡಿದ್ದೆ ಹಿಂಗೆ ಅಂತೇಳಿ. ಅವ್ರಿಗೆ ರೆಸ್ಪಾನ್ಸ್ ಮಾಡೋದಿದ್ರೆ ಮಾಡಬೇಕಿಲ್ಲ ಅಂದ್ರಿಲ್ಲ. ಈ ನಿರಂಜನ್ ನಡಕ್ಕೆ ಹೋಗಿ, ಬ್ರದರ್ ಇವನಿಗೆ ಇರಿಟೇಟ್ ಆಗತೈತಿ, ನಿನ್ನ ಕೆಲಸನೇ ಅದೈತಿ, ಸುಮ್ಮನೆ ನಿಂತು ಮಾಡ್ಬೇಕು. ನಂಗೆ ಖರೆ ಹೇಳಿ, ನಿರಂಜನ್ ನನಗೆ ಭಾಳ ಇರಿಟೇಟ್ ಮಾಡತ್ತಾನೀಗ. ಸ್ವಲ್ಪ ಎಲ್ಲೋ ಚಂದನ್ ಶೆಟ್ಟಿ ಹೇಳಿದ್ದು ನಂಗೆ ಕರೆಕ್ಟ್ ಅನ್ನಿಸ್ತು. ಏನೋ ಸಮಥಿಂಗ್ ಈಸ್ ವಿಸಿಬಲ್. ಅವನೇನೋ ಸ್ವಲ್ಪ ಸೆನ್ಸಿಬಲ್ ಮನುಷ್ಯ ಅಂತ ಅನ್ಸತ್ತ ನನಗೆ. ಇವ್ರು ಬಂದುಬಿಟ್ಲೆ ಫುಲ್ ಕವ ಮಾಡಿ ಅವನಿಗೆ ಗಾಬರಿ ಮಾಡಿ ಒಂದು ಹೆಲ್ಮೆಟ್ ತೆಗ್ಸಿ. ನನಗೇನು ಅನ್ನಿಸ್ತಿತ್ತು, ಅವನದು ಸ್ವಲ್ಪ ಡಿಸಿಷನ್ಸ್ ಇವ್ರು ರೆಸ್ಪೆಕ್ಟ್ ಮಾಡಬೇಕಿತ್ತು. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ನೇಮ್ ರೋಶ್ನಿನೇ ಅನ್ಕೋತೀನಿ. ಇಲ್ಲೇ ಕರ್ನಾಟಕದಕ್ಕೆ ಬಟ್ ಮುಂಬೈ ಒಳಗೆ ಹೋಗಿ ಇಲ್ಲಂತ ಪ್ಯಾಜೆಂಟ್ಸ್ ಮಾಡೋರಂತ ಅದೆಲ್ಲ ಆಯಿತು. ಹಿಂಗೆ ಸ್ಟಾರ್ಟಾಗಿ ಸ್ಲೋ. ಅದು ಓನ್ಲಿ ಬಿಕಾಸ್ ಆಫ್ ಜಡ್ಜಸ್ ನೇಮ್ ಗೊತ್ತಿರಲಿಲ್ಲ ಆಕೆಗೆ. ಅದ್ರ ಸಂಬಂಧ 2 ರೆಡ್ 2 ಗ್ರೀನ್ ಬಂತ. ಬಟ್ ಮೇ ಬಿ ಆಕೆ ಫಸ್ಟ್ ಬಂದೆಲ್ಲ ಚೆಂದಾಗಿ ಸೆಟ್ ಮಾಡಿದ್ಲು ಸ್ಟೇಜ್ ಮೇಲೆ. ಈಗೇನು ಎಲ್ಲರೂ ಗ್ರೀನ್ ಕೊಡ್ಬೇಕು ಅನ್ನೋ ಅಷ್ಟರೊಳಗೆ ಹೋತು. ಒಬ್ಬಾಕಿ ಹುಡುಗಿ, ಯಾವ ಊರ್ದಕ್ಕಿ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಅದೇ ಎಲ್ಲ ಪ್ರಾಸ ಹೇಳಿದ್ಲಲ್ಲ ದೇಶಪಾಂಡೆಗ ಮತ್ತು ಚಂದನ್ ಶೆಟ್ಟಿಗೆ ಸ್ಟಾರ್ ಸಿಕ್ಕೈತಕೀಗ. ನನಗೇನು ಇಲ್ಲ ನಂಗೆ ಆಕಿನ ಬಗ್ಗೆ ಹೇಳೋಕೆ. ಇನ್ನು
ಅಷ್ಟು ಮೆಚೋರ್ ಇಲ್ಲ ಆಕಿ, ಬಟ್ ಅಷ್ಟೇ ಮಾತಾಡತ್ತಾಳೆ ಈಗ ಸ್ಟೇಜ್ ಮೇಲೆ. ಗೊತ್ತಿಲ್ಲ ಹೆಂಗೆ ಬಿಗ್ ಬಾಸ್ ಮನೆಯೊಳಗೆ ಹ್ಯಾಂಡಲ್ ಮಾಡ್ತಾಳೆ, ಏನು ರೀಸನಿಗೂ ಸೆಲೆಕ್ಟ್ ಆಗೋಳು ಗೊತ್ತಿಲ್ಲ. ಮೇ ಬಿ ಆಕಿ ಮಾತಾಡೋದು ಫನ್ನಿ ಐತಿ, ಎಂಟರ್ಟೈನ್ ಆಗ್ತೈತಿ ಅಂತೇಳಿ ಸೆಲೆಕ್ಟ್ ಮಾಡಿರ್ಬೋದು. ಅದು ಬಿಟ್ಟರೆ ಅವ್ರ ಮಮ್ಮಿಗೆ ಆರಾಮಿಲ್ಲ, ಅಲ್ಲಿ ಹೆಲ್ಪ್ ಆಗ್ತೈತಿ ಅಂತೇಳಿ ಮೇ ಬಿ ಅಷ್ಟೇ. ನಂಗೆ ಆಕಿನ ಬಗ್ಗೆ ಹೇಳೋಕ್ಕೇನಿಲ್ಲ. ಆ್ಯಂಡ್ ನಂಗೆ ಆಕಿ ಇಷ್ಟನೂ ಆಗಿಲ್ಲ ಬಿಗ್ ಬಾಸ್ ಮನೆಯೊಳಗೆ. ಮನ್ಸಲ್ಲಿ ಕೂತ್ಕೊಂಡಿದ್ದಾನೆ. ಅಮ್ಕು ಡುಮ್ಕು ಅಂತ ಇದೆಲ್ಲ ನೋಡಿದಾದ್ಮೇಲೆ ನನಗೇನು ಅನ್ಸತ್ತೈತಿ ಅಂದ್ರೆ, ಅವನಲ್ಲಿ ಆಡಿಷನ್ ಕೊಡಕ್ಕೆ ಹೋಗ್ಯಾನ, ನಾ ಇಲ್ಲಿ ಕುಂತು ಅವ್ರ ವಿಡಿಯೋ ನೋಡಿ ರಿವ್ಯೂ ಮಾಡತ್ತೇನೆ. ನನ್ನ ಮೇಲೆ ನನಗೆ ನಗು ಬರತೈತಿ. ಇದನ್ನು ಸ್ವಲ್ಪ ಸೈಡಿಗೆ ಇಟ್ಟ ಅದೆಲ್ಲ ಮುಗೀತಾ ಅವ್ನು ಹೋದ. ಮೇ ಬಿ ಅವ್ನು ಮೆಂಟಲಿ ಸ್ಟ್ರಾಂಗ್ ಇಲ್ಲ, ಏನೋ ಮೆಚೂರ್ ಇಲ್ಲ, ಮಣ್ಣಿಲ್ಲ. ಬಟ್ ಇವ್ರು ಯಾಕೆ ಜಸ್ಟಿಫಿಕೇಶನ್ ಅದನ್ನು ಕ್ಲಾರಿಫೈ ಯಾಕೆ ಮಾಡತ್ತಾರೆ ಇವರು? ನಾವು ಹಿಂಗೆ ಮಾಡೋಕ್ಕೆ ಹೋದ್ವಿ, ಅವ್ನು ಹಿಂಗೆ ಮಾಡ್ದ, ಅದು ಅವ್ನ ಲಾಸ್. ಅವ್ನು ಹೋದ, ಮುಗಿಸ್ರಿ. ಬಟ್ ಅವ್ನಿಗೆ ಯಾಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಟೆನ್ಷನ್ ಕೊಡತ್ತೀರಿ? ಈಗೇನೋ ಒಂದು ಸೀಕ್ರೆಟ್ ಟ್ಯಾಲೆಂಟ್ ಐತಿ, ನಾನು ನೀರು ಕಂಡು ಹಿಡಿತೀನಿ, ಜಲ ಕಂಡು ಹಿಡಿತೀನಿ ಅಂತ ಬಂದ್ಲಲ್ಲ, ಆ ಹುಡ್ಗಿದ್ ನಡೆಯತೈತಿ ಈಗ. ಫಸ್ಟ್ ಏನೋ ಸ್ವಲ್ಪ ಎನರ್ಜಿ ಇತ್ತು, ಚಲೋ ಇತ್ತು, ಪಾಸಿಟಿವ್ ಇತ್ತು. ಆ ಸಾಂಗ್ ಸ್ವಲ್ಪ ಏನೋ ಒಂದು ಮೂವ್ ಮಾಡ್ಕೊಂಡು ಬಂದ್ಲ, ಅದೆಲ್ಲ ಓಕೆ ಅನ್ನಿಸ್ತೆ. ಬಟ್ ಬರ್ಬರ್ತೆ ಎಲ್ಲ ಹಿಂಗೆ ಸ್ವಲ್ಪ ಕಮ್ಮಿ ಆಗೋದೈತೆ ಅನ್ನಿಸ್ತೈತಿ. ಆ್ಯಂಡ್ ಸಗಣಿ ಹಚ್ಕೊಳಕ್ಕೆ ಕೊಟ್ಟಾರಕ್ಕಿನ ಮುಖಕ್ಕೆ. ಇವ್ರಿಗೆ ಏನು ಸಿಗ್ತೈತಿ? ಧನುಷ್ ಗಿನ್ನೀಸ್ ರೆಕಾರ್ಡ್ ಮಾಡ್ದವನ ಏನೇನೋ ಮಾಡಿಬಿಟ್ರ, ಒಂದು ಸರ್ಟಿಫಿಕೇಟ್ ಹರಿಸಿ, ಮತ್ತು ಅದಾದಮೇಲೆ ಇಲ್ಲ, ಅದು ರಿಯಲ್ ಅಲ್ಲ, ಫೇಕ್ ಇತ್ತು. ಒಂದು ಗರ್ಲ್ ಫ್ರೆಂಡ್ ಹೆಸರು ಇಲ್ಲ ಅಂತ ಹೇಳಿದ ಅವನು, ಅದಕ್ಕೆ ನೀನು ಸುಳ್ಳು ಹೇಳ್ಬಾರ್ದಿತ್ತು. ಜಡ್ಜ್ ಮಾಡತ್ತಿರೋ ವೇನು ಸ್ವಲ್ಪ ಪ್ರಾಪರ್ ರೀಸನ್ಸ್ ಕೊಡ್ರಿ ಅಲ್ಲ. ಫೈನಲಿ ಹುಬ್ಳಿಲಿಂದ ಒಬ್ಬಾಕಿ ಹುಡುಗಿ ಪ್ರಿಯಾಂಕಾ, ಆಮೇಲೆ ಆಕಿ ಜೊತೆ ಇಬ್ಬರನ್ನೂ ಸೇರಿಸಿ ಬಿಟ್ಟಿದ್ರು, ಯಾಕೆಂದು ಗೊತ್ತಿಲ್ಲ, ಮೇ ಬಿ ಮಾಡಿದ್ರು. ಬಟ್ ಅಷ್ಟೇ ಇಂಪ್ರೆಸಿವ್ ಆಗಿ ಇಬ್ಬರು ಏನೂ ಮಾಡಿಲ್ಲ ಹೇಳೋ ಅಂಥದ್ದು. ಓಕೆ ಕ್ಯಾರೆಕ್ಟರ್ಸ್ ಮಾತಾಡೋಕ್ಕೇನು ಇಲ್ಲ ಅವ್ರ ಬಗ್ಗೆ, ಇಬ್ಬರ ಬಗ್ಗೆ. ಬಟ್ ಹುಬ್ಳಿಯಾಕಿ ಮೇ ಬಿ ಇನ್ನೊಂದು ಸ್ವಲ್ಪ ಕಾಸ್ಟ್ಯೂಮ್ ಅದು ಇದು ಇನ್ನೊಂದು ಸ್ವಲ್ಪ ಮಸ್ತ್ ರೆಡಿಯಾಗಿ ಹೋಗ್ಬೋದಿತ್ತು. ಬರೀ ಹುಬ್ಳಿ ಅಂದ್ಕೂಡಲೇ ಗಂಡು ಮೆಟ್ಟಿದ ನಾಡು ಹೇಳ್ರಿ ನಮ್ಮ ಹುಬ್ಳಿ ಬಗ್ಗೆ. ಬಟ್ ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ, ಬೇರೆ ಹೊಸ ನಿಮ್ಗೆ ಏನು ಅನ್ನಿಸ್ತೈತಿ ಅದು ಹೇಳ್ರಿ. ಶ್ರೇಯಸ್ ಮತ್ತು ಇನ್ನೊಬ್ಬನು ಅವ್ನು ಯಾರೋ ಲಾಯರ್ ಗತೆ ಬಂದ, ನಿಂಗೆ ನನ್ನ ಲವರ್ ಮೇಲೆ ಡೌಟ್ ಪಟ್ಟೆ ಅಂತೇಳಿ. ಏನೂ ಇಲ್ಲ ಇವರಿಬ್ರದ್ದು ಹೇಳಕ್ಕೆ ಬಂದ್ರೆ ಮೆಣಸಿನ್ಕಾಯಿ ತಿನ್ನಕ್ಕಂತ. ಅವ್ನು ನಿರಂಜನ್ ಮಿಡಲ್ ಅಂದ್ರೆ ಅವರಿಬ್ರು ಮಾತಾಡತ್ತಿಲ್ಲ, ಕ್ಲಿಯರ್ಲಿ ಕಾಣಿಸತೈತಿ. ನೀವೇನು ಮಾತಾಡತ್ತಿಲ್ಲ, ಏನು ಕೊಡತ್ತಿಲ್ಲ, ಶೋಗೆ ಮಾತಾಡ್ರಿ, ಯಾರು ಬೆಟರ್ ಅಂತೇಳಿ ನನಗೆ ಒಂದು ಹೆಸರು ಬೇಕು ಅಂತಾಳೆ. ಬಟ್ ನನಗೆ ಗೊತ್ತಿಲ್ಲ, ಅವ್ನು ಇನ್ನೊಬ್ಬನು ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದ, ಅವನಿಗೆ 3 ಗ್ರೀನ್ ಬಂತು. ಅವನೇನು ಕಾನ್ಫಿಡೆಂಟ್ ಇದ್ದ, ಏನು ಮಾಡಿದ್ದ. ಅವ್ನು ವೈಟ್ ಕಲರ್ RB ಹಾಕ್ಕೊಂಡವನ ಸಕ್ಸಸ್ ಅದಾನಂತ ಲೈಫ್ ಒಳಗೆ. ಇವನು ಸಕ್ಸಸ್ ಆಗಿಲ್ಲ ಇನ್ನು. ಏನು ಬೇಸಿಸ್ ಮೇಲೆ ಅವನಿಗೆ 3 ಗ್ರೀನ್ ಸಿಕ್ತು, ಇವನಿಗೆ 2 ಗ್ರೀನ್ 2 ರೆಡ್ ಅಷ್ಟೇ. ಏನಿಲ್ಲ ಇವ್ರ ಬಗ್ಗೆನೂ ಹೇಳಕ್ಕೆ ಬಕ್ವಾಸ್ ಅನ್ನಿಸ್ತು ಅಷ್ಟೇ. ಇದು 2ನೇ ಎಪಿಸೋಡ್. ನಿಮ್ಗೆ ಏನಾರು ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.